ಹೌದು, ಗಂಗಾ ಅಂದ್ರೆ ಸುಮ್ನೆನಾ? ಅದೆಲ್ಲ ಅಷ್ಟು ಸುಲಭ ಅಲ್ಲ. ಅಭಿ ಕೋಪದಿಂದ ಮನೆ ಬಿಟ್ಟು ಹೊರಟೋದ. ಅವನ್ ಕಾಣಿಸ್ದೇ ಇರೋದ್ರ ಹಿಂದೆ ಯಾರ ಕೈವಾಡನೂ ಇದೆ. ಹಾಗೆ ಜೈ ಮಿಸ್ ಆಗಿರೋದ್ರ ಹಿಂದೆ ಕೂಡ ಯಾರೋ ಇದ್ದಾರೆ. ಖಂಡಿತವಾಗ್ಲೂ ಇದ್ದಾರೆ ಅಮ್ಮ. ಅದು ಬೇರೆ ಯಾರೂ ಅಲ್ಲ, ನಿತ್ಯ. ಏನಮ್ಮ ನೀನ್ ಹೇಳ್ತಿರೋದು? ಅಭಿನ ಮಾಯ ಮಾಡಿರೋದು ನಿತ್ಯನಾ? ಹೌದು ಅಜ್ಜಿ, ನಿತ್ಯನೇ ಆ ಕೆಲಸ ಮಾಡಿರ್ತಾಳೆ ಅಂತ ನಾನು ನಂಬ್ತಾ ಇದ್ದೀನಿ. ನನಗೂ ಅದೇ ಅನುಮಾನ ಇದೆ ಗಂಗಾ. ಅಭಿನ ಕೊನೆ ಸಲ ನೋಡಿದ್ದು ನಿತ್ಯಾನೇ. ಅವಳೇ ಈ ವಿಷಯನ ನನ್ನ ಹತ್ರ ಹೇಳಿದ್ದು. ಅಭಿನ ಅವಳೇ ಮಾಯ ಮಾಡಿದ್ರೆ ಮತ್ತೆ ಅಭಿನ ಕೊನೆ ಸಾರಿ ನೋಡಿದ್ದು ಅವಳೇ ಅಂತ ಯಾಕೆ ಹೇಳ್ತಾಳೆ? ತನ್ನ ಮೇಲೆ ಅನುಮಾನ ಬರ್ದೇ ಇರೋದಕ್ಕೆ ಅತ್ತೆ. ಜೈ ಸರ್ನ ಕಿಡ್ನಾಪ್ ಮಾಡಿರೋದು ಕೂಡ ನಿತ್ಯ ಅವರೇನಾ ಮೇಡಮ್? ಖಂಡಿತವಾಗ್ಲೂ ನಾಣಿ ಅವ್ರೆ, ನಿತ್ಯಗೆ ಆ ಅಗತ್ಯ ಇದೆ. ಆದರೆ ಪೊಲೀಸರಿಗೆ ನಿತ್ಯನ ಮೇಲೆ ಡೌಟ್ ಇಲ್ಲ. ಮೊದಲು ನಿತ್ಯನ ಮೇಲೆ ಅನುಮಾನ ಪಟ್ಟರು, ಆಮೇಲೆ ಜೈ ಕಿಡ್ನ್ಯಾಪಿಂಗಿಗೂ ನಿತ್ಯಂಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು ಗಂಗಾ. ಜೊತೆಗೆ ನಿತ್ಯ ಅವ್ರಿಗೆ ಇನ್ವೆಸ್ಟಿಗೇಷನಲ್ಲೂ ಹೆಲ್ಪ್ ಮಾಡಿದ್ದಾಳೆ. ಅಭಿ ವಿಷಯದಲ್ಲಿ ನಿಮಗೆ ಹೇಗೆ ಹೇಳಿದ್ಲು, ಅವ್ರ ವಿಷಯದಲ್ಲಿ ಪೊಲೀಸರಿಗೂ ಕೂಡ ಹಾಗೆ ಸಹಾಯ ಮಾಡಿದ್ಲು ಅಮ್ಮ. ಇದೆಲ್ಲ ನಮಗೆ ಅವಳ ಮೇಲೆ ಅನುಮಾನ ಬರದೇ ಇರೋದಕ್ಕೆ ನಿತ್ಯ ಮಾಡಿರೋ ಮಾಸ್ಟರ್ ಪ್ಲ್ಯಾನ್. ಮತ್ತೆ ಇಷ್ಟೆಲ್ಲ ಗೊತ್ತಿದ್ದು ನಿತ್ಯನ ಯಾಕೆ ಬಿಟ್ಟಮ್ಮ? ಯಾಕೆ ಅಂದರೆ ನಿತ್ಯ ನನ್ನ ತಂಗಿ ಅಜ್ಜಿ. ಅಂದು ಮಾತ್ರಕ್ಕೆ ಕತ್ತಿ ಬಂಗಾರದ್ದು ಅಂತ ಕತ್ ಕುಯ್ಕೋತೀವ ಹೇಳು? ನಿತ್ಯ ಕೆಟ್ಟವಳಲ್ಲ ಅತ್ತೆ. ಅವಳಿಗೆ ಅವರು ಅಂದರೆ ತುಂಬ ಇಷ್ಟ. ಅವರಿಗೋಸ್ಕರನೇ ಇದೆಲ್ಲ ಮಾಡ್ತಿದ್ದಾಳೆ. ಜೈ ಸರ್ನು ಅಭಿ ಅವ್ರನ್ನು ನಿತ್ಯ ಅವ್ರಿಗೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೂ ಅವ್ರನ್ನ ಇನ್ನೂ ಯಾಕೆ ಕ್ಷಮಿಸ್ತಿದ್ದೀರಾ ಮೇಡಮ್? ನಾನು ಇಲ್ಲದೆ ಇರುವಾಗ ಅಮ್ಮಂಗೆ ಅವಳೇ ಮಗಳು ನಾಣ್ಯ ಅವರೇ. ಅಮ್ಮ ತುಂಬ ಇಷ್ಟಪಟ್ಟು ಬೆಳೆಸಿರೋ ಮಗಳು.